ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕಷ್ಟ, ಯಾಕಂದರೆ ಎಲ್ಲ ಕಡೆ ಬರುವಂಥ ಏನು ಫ್ಲೈಟ್ಗಳೇ ಕ್ಯಾನ್ಸಲ್ ಆಗಿದೆ. ಅದು ದುಬೈಗೆ ಹೋಗುವಂಥದ್ದು, ದುಬೈ, ಅಬುದಾಬಿ, ಕತಾರ್ ಮೇನ್ ಇರುವಂಥ ಕನ್ನಡ ಭಾಳ ಅದಾರ ಅಲ್ಲಿ. ಈ ಪ್ರವಾಸಕ್ಕೆ ಹೋದವರು ಅಲ್ಲದೆ ಅಲ್ಲೇ ಪರ್ಮನೆಂಟ್ ಆಗಿರೋರು ಸುಮಾರು ಜನ ಅದಾರೆ, ಲಕ್ಷಾಂತರ ಜನ ಇದ್ದಾರೆ. ಸೊ ಈಗ ಹೇಳಿದ ಆ ಸರ್ಕಾರ ಅಲ್ಲಿ ಎಲ್ಲಿದ್ದಲ್ಲಿ ಇರೋದು ಕೂಡ ಅವರು ಹೇಳಿದ್ದಾರೆ, ನಾವು ಯಾವ ಹೋಟೆಲ್ನಲ್ಲಿ ಅಲ್ಲಿ ಉಳ್ಕೊಳ್ಳಿ, ಅದನ್ನು ನಾವು ನೋಡ್ಕೊಳ್ತೀವಿ ಅಂತ ಕೂಡ ಅಲ್ಲಿ ಸರ್ಕಾರ ಘೋಷಣೆ ಮಾಡಿದ್ದಾರೆ. ಆದರೆ ಇನ್ನು ಇರಾನ್ನವರು ಎಲ್ಲಿವರೆಗೆ ಅಟ್ಯಾಕ್ ಮಾಡ್ತಾರೆ ಅಲ್ಲಿವರೆಗೆ ಹೊರಗೆ ಬರಲಿಕ್ಕೆ ಅಸಾಧ್ಯ. ಯಾಕಂದ್ರೆ ಅದು ಯಾವ ಕಂಟ್ರೋಲ್ನಲ್ಲಿ ಕೂಡ ಈಗಿಲ್ಲರೆ. ಸೊ ಆದಷ್ಟು ಬೇಗ ವಿಶ್ವಸಂಸ್ಥೆ ಇರ್ಬೋದು, ಬೇರೆ ಬೇರೆ ದೇಶಗಳು ಅದನ್ನು ಮಧ್ಯಸ್ಥಿಕೆ ವಹಿಸಿ ಸೊ ಸ್ಟಾಪ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಯಾರಿಗೂ ಕೂಡ ಅದರಿಂದ ಸುಖ ಏನಾಗೋಲ್ಲ. ಅಮೇರಿಕ ನಡೆಗೆ ಒಂದು ರೀತಿ ಆಕ್ರೋಶ ಮಾಡ್ತಾರೆ. ಅವ್ರು ಇದೇನು ಹೊಸದೇನಲ್ಲ, ಅವ್ರು ಎಲ್ಲೆಲ್ಲಿ ಬರ್ತಾರೆ ಇಡೀ ದೇಶ ಕಂಟ್ರೋಲ್ ಮಾಡಲಿಕ್ಕೆ ಮಾಡ್ತಾರೆ, ಹೊಸದೇನಲ್ಲ. ಅದನ್ನು ಬೇರೆಯವ್ರು ಕೂಡ ಅದನ್ನ ತಿಳ್ಕೊಂಡು ಮುನ್ನಡೆಬೇಕು. ಬೇರೆ ಎಲ್ಲ ದೇಶಗಳು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕಷ್ಟ, ಯಾಕಂದರೆ ಎಲ್ಲ ಕಡೆ ಬರುವಂಥ ಏನು ಫ್ಲೈಟ್ಗಳೇ ಕ್ಯಾನ್ಸಲ್ ಆಗಿದೆ. ಅದು ದುಬೈಗೆ ಹೋಗುವಂಥದ್ದು, ದುಬೈ, ಅಬುದಾಬಿ, ಕತಾರ್ ಮೇನ್ ಇರುವಂಥ ಕನ್ನಡ ಭಾಳ ಅದಾರ ಅಲ್ಲಿ. ಈ ಪ್ರವಾಸಕ್ಕೆ ಹೋದವರು ಅಲ್ಲದೆ ಅಲ್ಲೇ ಪರ್ಮನೆಂಟ್ ಆಗಿರೋರು ಸುಮಾರು ಜನ ಅದಾರೆ, ಲಕ್ಷಾಂತರ ಜನ ಇದ್ದಾರೆ. ಸೊ ಈಗ ಹೇಳಿದ ಆ ಸರ್ಕಾರ ಅಲ್ಲಿ ಎಲ್ಲಿದ್ದಲ್ಲಿ ಇರೋದು ಕೂಡ ಅವರು ಹೇಳಿದ್ದಾರೆ, ನಾವು ಯಾವ ಹೋಟೆಲ್ನಲ್ಲಿ ಅಲ್ಲಿ ಉಳ್ಕೊಳ್ಳಿ, ಅದನ್ನು ನಾವು ನೋಡ್ಕೊಳ್ತೀವಿ ಅಂತ ಕೂಡ ಅಲ್ಲಿ ಸರ್ಕಾರ ಘೋಷಣೆ ಮಾಡಿದ್ದಾರೆ. ಆದರೆ ಇನ್ನು ಇರಾನ್ನವರು ಎಲ್ಲಿವರೆಗೆ ಅಟ್ಯಾಕ್ ಮಾಡ್ತಾರೆ ಅಲ್ಲಿವರೆಗೆ ಹೊರಗೆ ಬರಲಿಕ್ಕೆ ಅಸಾಧ್ಯ. ಯಾಕಂದ್ರೆ ಅದು ಯಾವ ಕಂಟ್ರೋಲ್ನಲ್ಲಿ ಕೂಡ ಈಗಿಲ್ಲರೆ. ಸೊ ಆದಷ್ಟು ಬೇಗ ವಿಶ್ವಸಂಸ್ಥೆ ಇರ್ಬೋದು, ಬೇರೆ ಬೇರೆ ದೇಶಗಳು ಅದನ್ನು ಮಧ್ಯಸ್ಥಿಕೆ ವಹಿಸಿ ಸೊ ಸ್ಟಾಪ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಯಾರಿಗೂ ಕೂಡ ಅದರಿಂದ ಸುಖ ಏನಾಗೋಲ್ಲ. ಅಮೇರಿಕ ನಡೆಗೆ ಒಂದು ರೀತಿ ಆಕ್ರೋಶ ಮಾಡ್ತಾರೆ. ಅವ್ರು ಇದೇನು ಹೊಸದೇನಲ್ಲ, ಅವ್ರು ಎಲ್ಲೆಲ್ಲಿ ಬರ್ತಾರೆ ಇಡೀ ದೇಶ ಕಂಟ್ರೋಲ್ ಮಾಡಲಿಕ್ಕೆ ಮಾಡ್ತಾರೆ, ಹೊಸದೇನಲ್ಲ. ಅದನ್ನು ಬೇರೆಯವ್ರು ಕೂಡ ಅದನ್ನ ತಿಳ್ಕೊಂಡು ಮುನ್ನಡೆಬೇಕು. ಬೇರೆ ಎಲ್ಲ ದೇಶಗಳು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕಷ್ಟ, ಯಾಕಂದರೆ ಎಲ್ಲ ಕಡೆ ಬರುವಂಥ ಏನು ಫ್ಲೈಟ್ಗಳೇ ಕ್ಯಾನ್ಸಲ್ ಆಗಿದೆ. ಅದು ದುಬೈಗೆ ಹೋಗುವಂಥದ್ದು, ದುಬೈ, ಅಬುದಾಬಿ, ಕತಾರ್ ಮೇನ್ ಇರುವಂಥ ಕನ್ನಡ ಭಾಳ ಅದಾರ ಅಲ್ಲಿ. ಈ ಪ್ರವಾಸಕ್ಕೆ ಹೋದವರು ಅಲ್ಲದೆ ಅಲ್ಲೇ ಪರ್ಮನೆಂಟ್ ಆಗಿರೋರು ಸುಮಾರು ಜನ ಅದಾರೆ, ಲಕ್ಷಾಂತರ ಜನ ಇದ್ದಾರೆ. ಸೊ ಈಗ ಹೇಳಿದ ಆ ಸರ್ಕಾರ ಅಲ್ಲಿ ಎಲ್ಲಿದ್ದಲ್ಲಿ ಇರೋದು ಕೂಡ ಅವರು ಹೇಳಿದ್ದಾರೆ, ನಾವು ಯಾವ ಹೋಟೆಲ್ನಲ್ಲಿ ಅಲ್ಲಿ ಉಳ್ಕೊಳ್ಳಿ, ಅದನ್ನು ನಾವು ನೋಡ್ಕೊಳ್ತೀವಿ ಅಂತ ಕೂಡ ಅಲ್ಲಿ ಸರ್ಕಾರ ಘೋಷಣೆ ಮಾಡಿದ್ದಾರೆ. ಆದರೆ ಇನ್ನು ಇರಾನ್ನವರು ಎಲ್ಲಿವರೆಗೆ ಅಟ್ಯಾಕ್ ಮಾಡ್ತಾರೆ ಅಲ್ಲಿವರೆಗೆ ಹೊರಗೆ ಬರಲಿಕ್ಕೆ ಅಸಾಧ್ಯ. ಯಾಕಂದ್ರೆ ಅದು ಯಾವ ಕಂಟ್ರೋಲ್ನಲ್ಲಿ ಕೂಡ ಈಗಿಲ್ಲರೆ. ಸೊ ಆದಷ್ಟು ಬೇಗ ವಿಶ್ವಸಂಸ್ಥೆ ಇರ್ಬೋದು, ಬೇರೆ ಬೇರೆ ದೇಶಗಳು ಅದನ್ನು ಮಧ್ಯಸ್ಥಿಕೆ ವಹಿಸಿ ಸೊ ಸ್ಟಾಪ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಯಾರಿಗೂ ಕೂಡ ಅದರಿಂದ ಸುಖ ಏನಾಗೋಲ್ಲ. ಅಮೇರಿಕ ನಡೆಗೆ ಒಂದು ರೀತಿ ಆಕ್ರೋಶ ಮಾಡ್ತಾರೆ. ಅವ್ರು ಇದೇನು ಹೊಸದೇನಲ್ಲ, ಅವ್ರು ಎಲ್ಲೆಲ್ಲಿ ಬರ್ತಾರೆ ಇಡೀ ದೇಶ ಕಂಟ್ರೋಲ್ ಮಾಡಲಿಕ್ಕೆ ಮಾಡ್ತಾರೆ, ಹೊಸದೇನಲ್ಲ. ಅದನ್ನು ಬೇರೆಯವ್ರು ಕೂಡ ಅದನ್ನ ತಿಳ್ಕೊಂಡು ಮುನ್ನಡೆಬೇಕು. ಬೇರೆ ಎಲ್ಲ ದೇಶಗಳು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.